ಒಡಿಸ್ಸಾದ ಪೂರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನವು ಭಾರತದ ಅತ್ಯಂತ ಪವಿತ್ರ ವೈಷ್ಣವ ಕ್ಷೇತ್ರಗಳಲ್ಲಿ ಒಂದು. ಪ್ರತಿ ವರ್ಷ ನಡೆಯುವ ಜಗನ್ನಾಥ ರಥಯಾತ್ರೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಈ ವರ್ಷವೂ ಕೂಡ ಲಕ್ಷಾಂತರ ಭಕ್ತರು ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯ ದಿವ್ಯ ದರ್ಶನಕ್ಕಾಗಿ ಪೂರಿಗೆ ಆಗಮಿಸಿದ್ದಾರೆ. ಆದರೆ ಈ ರಥಯಾತ್ರೆಯಲ್ಲಿ ಪ್ರತಿಯೊಬ್ಬರ ಗಮನ ಸೆಳೆಯುವ ಒಂದು ವಿಶಿಷ್ಟ ಆಚರಣೆ ಇದೆ. ಅದೇನೆಂದರೆ ಚಿನ್ನದ ಪೊರಕೆಯಿಂದ ರಥಯಾತ್ರೆಯ ಮಾರ್ಗವನ್ನ ಸ್ವಚ್ಛಗೊಳಿಸುವ ಸಂಪ್ರದಾಯ. ಈ ಆಚರಣೆಯ ಹಿಂದಿನ ಅರ್ಥವೇನು? ಇದನ್ನು ಯಾರು ಮಾಡ್ತಾರೆ ಮತ್ತು ಇದರ ಆಧ್ಯಾತ್ಮಿಕ ಸಂದೇಶವೇನಪ್ಪ ತಿಳಿಸ್ಕೊಡ್ತೀನಿ ಬನ್ನಿ. ಪುರಿಯ ಶ್ರೀ ಜಗನ್ನಾಥ ದೇವಸ್ಥಾನದ ಇತಿಹಾಸ ಸಾವಿರಾರು ವರ್ಷಗಳಿಗೂ ಹೆಚ್ಚು ಹಿಂದಿನದ್ದು. ಇಂದಿನ ಭವ್ಯ ದೇವಾಲಯವನ್ನ ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಪೂರ್ವ ಗಂಗಾ ವಂಶದ ರಾಜ ಅನಂತ ವರ್ಮನ್ ಚೋಡಗಂಗಾ ದೇವರು ನಿರ್ಮಾಣ ಆರಂಭಿಸ್ತಾರೆ. ನಂತರ ರಾಜ ಅನಂಗ ಭೀಮ ದೇವರು ದೇವಾಲಯದ ನಿರ್ಮಾಣವನ್ನ ಪೂರ್ಣಗೊಳಿಸ್ತಾರೆ. ಈ ದೇವಾಲಯವು ಹಿಂದೂ ಧರ್ಮದ 4 ಧಾಮ್ಗಳಲ್ಲಿ ಒಂದಾಗಿದ್ದು, ಉತ್ತರದ ಬದ್ರಿನಾಥ, ದಕ್ಷಿಣದ ರಾಮೇಶ್ವರಂ ಮತ್ತು ಪಶ್ಚಿಮದ ದ್ವಾರಕೆಯ ಜೊತೆಗೆ ಪೂರ್ವ ಭಾರತದ ಅತ್ಯಂತ ಪವಿತ್ರ ಯಾತ್ರಾ ಕ್ಷೇತ್ರವಾಗಿದೆ. ಜಗನ್ನಾಥ ಎಂಬ ಪದದ ಅರ್ಥವೇ ಜಗತ್ತಿನ ನಾಥ ಅಥವಾ ವಿಶ್ವದ ಅಧಿಪತಿ. ಇಲ್ಲಿ ಜಗನ್ನಾಥನ ಜೊತೆಗೆ ಅವರ ಅಣ್ಣ ಬಲಭದ್ರ ಮತ್ತು ಸಹೋದರಿ ಸುಭದ್ರಾ ದೇವಿಯರಿಗೂ ಸಮಾನವಾಗಿ ಪೂಜೆ ಸಲ್ಲಿಸಲಾಗುತ್ತೆ. ಈ ವಿಶಿಷ್ಟ ಸಂಪ್ರದಾಯವು ಪೂರಿ ದೇವಾಲಯದ ವಿಶೇಷತೆಯಾಗಿದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಡೆಯುವ ರಥಯಾತ್ರೆಯಲ್ಲಿ ಈ 3 ದೇವತೆಗಳು ತಮ್ಮ ಭವ್ಯ ರಥಗಳಲ್ಲಿ ಶ್ರೀ ಮಂದಿರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚಾ ದೇವಸ್ಥಾನಕ್ಕೆ ಪ್ರಯಾಣಿಸುತ್ತಾರೆ. ಇದನ್ನು ದೇವರ ಸಾರ್ವಜನಿಕ ದರ್ಶನದ ಮಹೋತ್ಸವವೆಂದು ಕೂಡ ಭಕ್ತರು ನಂಬುತ್ತಾರೆ. ಆದರೆ ರಥಗಳು ಚಲಿಸಲು ಆರಂಭಿಸುವ ಮೊದಲು ನಡೆಯುವ ಒಂದು ವಿಶೇಷ ಸೇವೆ ಎಲ್ಲರ ಗಮನ ಸೆಳೆಯುತ್ತದೆ. ಅದೇ ಛೇರಾ ಪಹನ್ರಾ ಎಂಬ ಸಂಪ್ರದಾಯ. ಹೌದು, ಈ ಪವಿತ್ರ ಸೇವೆಯನ್ನ ಪೂರಿಯ ಗಜಪತಿ ಮಹಾರಾಜರು ಅಥವಾ ಅವರ ರಾಜವಂಶದ ಉತ್ತರಾಧಿಕಾರಿಗಳು ನೆರವೇರಿಸುತ್ತಾರೆ. ಚಿನ್ನದ ಹಿಡಿಕೆಯಿಂದ ಅಲಂಕರಿಸಲ್ಪಟ್ಟ ವಿಶೇಷ ಪೊರಕೆಯನ್ನು ಹಿಡಿದು ರಥಗಳ ಸುತ್ತಲೂ ಮತ್ತು ರಥಯಾತ್ರೆಯ ಮಾರ್ಗವನ್ನ ಸ್ವಚ್ಛಗೊಳಿಸ್ತಾರೆ. ನಂತರ ಸುಗಂಧ ಭರಿತ ಪವಿತ್ರ ನೀರನ್ನು ಸಿಂಪಡಿಸಿ ವೇದ ಮಂತ್ರಗಳ ನಡುವೆ ದೇವರ ಪ್ರಯಾಣಕ್ಕೆ ಚಾಲನೆ ನೀಡಲಾಗುತ್ತದೆ. ಇದು ಕೇವಲ ರಸ್ತೆ ಸ್ವಚ್ಛಗೊಳಿಸುವ ಆಚರಣೆಯಲ್ಲ. ಈ ಸಂಪ್ರದಾಯವು ರಾಜನು ಸಹ ದೇವರ ಮುಂದೆ ಕೇವಲ ಒಬ್ಬ ಸೇವಕ ಎಂಬುದನ್ನ ಜಗತ್ತಿಗೆ ಸಾರುವ ಅಂಶ. ಸನಾತನ ಧರ್ಮದಲ್ಲಿ ಚಿನ್ನವು ಶುದ್ಧತೆ, ದೈವತ್ವ ಮತ್ತು ಮಂಗಳದ ಸಂಕೇತವಾಗಿದೆ. ಆದ್ದರಿಂದ ಭಗವಂತ ಸಂಚರಿಸುವ ದಾರಿಯನ್ನು ಚಿನ್ನದ ಪೊರಕೆಯಿಂದ ಸ್ವಚ್ಛಗೊಳಿಸುವ ಮೂಲಕ ಅತ್ಯುನ್ನತ ಗೌರವ ಸಲ್ಲಿಸಲಾಗುತ್ತದೆ. ಇದರ ಜೊತೆಗೆ ಈ ಆಚರಣೆಯು ಮತ್ತೊಂದು ಮಹತ್ವ ಸಂದೇಶವನ್ನ ನೀಡುತ್ತದೆ. ದೇವರ ಸನ್ನಿಧಿಯಲ್ಲಿ ಎಲ್ಲರೂ ಸಮಾನರು. ರಾಜನಾಗಿರಲಿ, ಸಾಮಾನ್ಯ ಪ್ರಜೆಯಾಗಿರಲಿ ಅಥವಾ ಬಡವನೇ ಆಗಿರಲಿ, ಭಗವಂತನ ಮುಂದೆ ಎಲ್ಲರೂ ಕೇವಲ ಭಕ್ತರು ಮಾತ್ರ. ಈ ಕಾರಣಕ್ಕಾಗಿಯೇ ಗಜಪತಿ ಮಹಾರಾಜರು ತಮ್ಮ ರಾಜ ಮರ್ಯಾದೆಯನ್ನು ಬದಿಗಿಟ್ಟು ಸ್ವತಃ ಅವರೇ ಪೊರಕೆ ಹಿಡಿದು ಸೇವೆ ಸಲ್ಲಿಸುತ್ತಾರೆ. ಇದು ಅಧಿಕಾರಕ್ಕಿಂತ ಸೇವೆಯ ಶ್ರೇಷ್ಠ ಎಂಬ ಸಂದೇಶವನ್ನ ಸಾರುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಜಗನ್ನಾಥ ರಥಯಾತ್ರೆಯನ್ನು ದರ್ಶನ ಮಾಡುವುದು, ರಥದ ಹಗ್ಗವನ್ನ ಎಳೆಯುವುದು ಮತ್ತು ಈ ಪವಿತ್ರ ಛೇರಾ ಪಹನ್ರಾ ಸಂಪ್ರದಾಯವನ್ನ ಕಣ್ತುಂಬಿಕೊಳ್ಳುವುದು ವಿಶೇಷ ಪುಣ್ಯವನ್ನ ನೀಡುತ್ತದೆ. ಶತಮಾನಗಳಿಂದ ಯಾವುದೇ ವ್ಯತ್ಯಾಸವಿಲ್ಲದೆ ನಡೆದುಕೊಂಡು ಬರುತ್ತಿರುವ ಈ ಆಚರಣೆ ಇಂದಿಗೂ ಜಗನ್ನಾಥ ರಥಯಾತ್ರೆಯ ಅತ್ಯಂತ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಕ್ಷಣಗಳಲ್ಲಿ ಒಂದಾಗಿ ಉಳಿದಿದೆ. ವೀಕ್ಷಕರೇ, ಒಂದು ಚಿನ್ನದ ಪೊರಕೆ, ಒಬ್ಬ ರಾಜ ಮತ್ತು ಒಂದು ಶಾಶ್ವತ ಸಂದೇಶ. ಅಧಿಕಾರಕ್ಕಿಂತ ಸೇವೆ ದೊಡ್ಡದು, ಅಹಂಕಾರಕ್ಕಿಂತ ನಮ್ರತೆ ಶ್ರೇಷ್ಠ ಮತ್ತು ಭಗವಂತನ ಮುಂದೆ ಎಲ್ಲರೂ ಸಮಾನರು. ಇದೇ ಜಗನ್ನಾಥ ರಥಯಾತ್ರೆಯ ಛೇರಾ ಪಹನ್ರಾ ಸಂಪ್ರದಾಯದ ನಿಜವಾದ ಮಹತ್ವ. ಎಸ್, ಇದಿಷ್ಟು ಛೇರಾ ಪಹನ್ರಾ ಸಂಪ್ರದಾಯದ ಬಗ್ಗೆ ಮಾಹಿತಿ. ನಿಮಗೆ ಈ ಸಂಪ್ರದಾಯದ ಬಗ್ಗೆ ಏನನ್ನಿಸ್ತು? ಪುರಿ ಜಗನ್ನಾಥನ ದೇವಸ್ಥಾನದ ಈ ಸಂಪ್ರದಾಯವನ್ನ ನೀವು ಗೌರವಿಸ್ತೀರಾ? ಕಾಮೆಂಟ್ ಮಾಡಿ.